ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಒಂದಿಷ್ಟು ಟೇಲರಿಂಗ್ ಐಟಮ್ಸ್ನ ತರಿಸಿದ್ದೀನಿ. ಸೊ ಅದು ಯಾವುದು ಅಂತ ತೋರಿಸ್ತೀನಿ ನಿಮಗೆ. ಹೊರಗಡೆ ಎಷ್ಟು ರೇಟ್ ಬೀಳುತ್ತೆ, ಹಾಗೆ ಇದು ನಾವು ಈ ಥರ ಕುಲ್ಲ ಕಡೆ ಹೋಗಿ ಹೋಲ್ಸೇಲಲ್ಲಿ ತಂದಾಗ ಎಷ್ಟು ಅಮೌಂಟ್ ಬೀಳುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಸೊ ನೋಡಿ, ಇದಿಷ್ಟು ಐಟಮ್ಸ್ ತಂದಿದ್ದೀನಿ ನಾನು. ಹುಬ್ಳಿಯಲ್ಲಿ ತರಿಸಿದ್ದೀನಿ ನಾನು. ಇದನ್ನು ಒಂದೊಂದೇ ತೋರಿಸ್ತೀನಿ ನೋಡಿ. ಮೊದಲಿಗೆ ನೋಡಿ, ಕಷಿ ತರಿಸಿದ್ದೀನಿ. ಇದು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀವಲ್ವ. ಸೊ ನೋಡ್ತಾ ಇರ್ಬೋದು, ಬ್ಲೌಸು ಕಷಿ ಇದು. ಸೊ ಇದು ನಾನು 4 ಪೀಸ್ ತರಿಸಿದ್ದೀನಿ, ಅಂದರೆ 4 ಬಂಡಲ್ ತರಿಸಿದ್ದೀನಿ. ಸೊ 4 ಬಂಡಲು, ಇದು ಒಂದೊಂದು ಬಂಡಲಿಗೆ ಇಲ್ಲಿ ನಮಗೆ ಹೊರಗಡೆ ತೊಗೊಳೋದಾದರೆ 50-60 ಬೀಳತ್ತೆ. ಒಂದು ಬಂಡಲಿಗೆ 50-60 ಈ ಥರ ಇರುತ್ತೆ. ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ. ಸೊ 50 ಇಲ್ಲಾಂದರೆ 60 ಇರುತ್ತೆ. ಸೊ ಹೋಲ್ಸೇಲಲ್ಲಿ ಇದಂತಂದರೆ ನಾವು ಇದು ಒಂದು ಬಂಡಲಿಗೆ 30 ರೂಪಾಯಿ ಚಾರ್ಜ್ ಆಗಿದೆ ನೋಡಿ. ಇದು ಈ ಥರ ಇದೇನು 4 ಪೀಸ್ ಅದಲ್ಲ, ಸೊ 4 ಬಂಡಲ್ ಅಲ್ಲ, ಒಂದೇ ಬಂಡಲಿಗೆ 30 ರೂಪಾಯಿ ಚಾರ್ಜ್ ಆಗಿದೆ. ಸೊ ನೋಡ್ತಾ ಇರ್ಬೋದು. ಈಗ ನಾವು 50 ಹಿಡ್ಕೊಳ್ಳೋಣ. ಇದು 100, ಇದು 100, 200 ರೂಪಾಯಿ ಆಗುತ್ತೆ. 50 ರೂಪಾಯಿ ನಾವು ಹೊರಗಡೆ ತೊಗೊಂಡು ಬಂದರೆ. ಅದೇ ನಾವು ಈ ಥರ ಹೋಲ್ಸೇಲಲ್ಲಿ ತೊಗೊಂಡು ಬಂದರೆ, ಈ ಥರ ಅಂದರೆ ನಾವು ಎಲ್ಲಿ ಹೋಲ್ಸೇಲ್ ಮಾರಾಟ ಮಾಡ್ತಿರ್ತಾರಲ್ಲ, ಸೊ 60, ಇದು 60, 30, 60, 60, 120 ಆಯಿತು. ಸೊ ಇಲ್ಲೇ ನೋಡಿ ಎಷ್ಟು ಉಳಿತು, 80 ರೂಪಾಯಿ ಉಳಿತಿದ್ದು ಹಿಂದೆ ನಿಮಗೆ. 80 ರೂಪಾಯಿ ಉಳಿತು. ಸೊ ನೋಡ್ತಾ ಇರ್ಬೋದು. ಸೊ ಈ ಥರ ನೀವು ಹೋಲ್ಸೇಲ್ ತಂದು ಇಟ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಅಮೌಂಟ್ ಉಳಿಯುತ್ತೆ, ಎಲ್ಲ ಆಗುತ್ತೆ ನೋಡಿ. ಇದಕ್ಕೆ ನಾನು 120ಗೆ 4 ಬಂಡಲ್ ತೊಗೊಂಬಂದಿದ್ದೀನಿ. ಹೊರಗಡೆ ಆದರೆ ಇದೆ 200 ಆಗುತ್ತೆ ಇದಕ್ಕೆ. ಸೊ ನೋಡಿದ್ರಲ್ವ, ಇದರಲ್ಲಿ 80 ರೂಪಾಯಿ ಉಳಿಸಿದ್ದೀನಿ ನಾನು. ಇದು ಲೇಸ್ ಆಯ್ತಲ್ವ. ಸೊ ಮತ್ತೆ ನೋಡಿ, ಈ ಥರದ್ದು ಸ್ಟೋನ್ಲೆಸ್ ತಂದಿದ್ದೀನಿ. ಈ ಥರ ಸ್ಟೋನ್ಲೆಸ್ಸು ಡಬಲ್ ಸ್ಟೋನ್ ಬರುತ್ತಲ್ವ, ಡಬಲ್ ಸ್ಟೋನಿಂದು ಲೇಸ್ ತೊಗೊಂಬಂದಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ಗೆ ಅಟ್ಯಾಚ್ ಮಾಡಿದಾಗ. ಈಗಾಗಲೇ ನಂದು ಒಂದು 2-3 ಬ್ಲೌಸ್ಗೆ ನಾನು ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕೂತಿದೆ. ಸೊ ಇದು ಜಾಸ್ತಿ ಅಟ್ಯಾಚ್ ಮಾಡೋಕ್ಕೆ ನಮ್ಮ ಊರಲ್ಲಿ ಇದನ್ನು ಜಾಸ್ತಿ ಅಟ್ಯಾಚ್ ಮಾಡಿಸ್ತಾರೆ. ಸೊ ಹಾಗಾಗಿ ಇದನ್ನು ನಾನು ಒಂದು ಬಂಡಲ್ ತಂದಿದ್ದೀನಿ. ಸೊ ಇದನ್ನು ನಾವು ಮೀಟ್ರ್ ಗಂಟ್ಲೆ ತಂದರೆ ಇದಕ್ಕೆ 40 ರೂಪಾಯಿ ಮೀಟ್ರ್ ಇದೆ. ಇದಕ್ಕೆ 40 ರೂಪಾಯಿ ಮೀಟ್ರ್ ಇದೆ. ಅದೇ ನಾವು ಇಲ್ಲಿ ಕುಲ್ಲ ಅಂಗಡಿಯಲ್ಲೇ ಈ ಥರದ ಒಂದು ಬಂಡಲ್ ತೊಗೊಂಬಂದರೆ 200 ರೂಪಾಯಿ ತೊಗೊಳ್ತಾರೆ. ಇದಕ್ಕೆ 200 ರೂಪಾಯಿ ತೊಗೊಳ್ತಾರೆ, ಇಷ್ಟು ಬಂಡಲ್ ತೊಗೊಂಬಂದರೆ. ಅದೇ ನಾವು ಮೀಟ್ರ್ ಗಂಟ್ಲೆ ತೊಗೊಂಡ್ರೆ 40 ರೂಪಾಯಿ ಮೀಟ್ರ್ ಬೀಳುತ್ತೆ. ಇದು ನನಗೆ, ಈಗ ನಾನು ಹೋಲ್ಸೇಲಲ್ಲಿ ತರಿಸಿದ್ದೀನಿ ಹುಬ್ಳಿಯಲ್ಲಿ. ಇದು ನನಗೆ ಎಷ್ಟು ಬಿದ್ದಿದೆ ಗೊತ್ತಾ? ಇದು ನನಗೆ 160 ರೂಪೀಸ್ ಬಿದ್ದಿದೆ. ಇದು ಎಷ್ಟು ಮೀಟ್ರ್ ಇರುತ್ತೆ ನಂಗೆ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಇದು 160 ರೂಪಾಯಿ ಬೀಳುತ್ತೆ. ನಾವು ಈ ಥರ ಹುಬ್ಳಿಯಲ್ಲಿ ನಾನು ಹೋಲ್ಸೇಲ್ ತರಿಸಿದ್ದೀನಲ್ವ, ಸೊ ಇಲ್ಲಿ ನನಗೆ 160 ರೂಪಾಯಿ ಮಾತ್ರ ಬಿದ್ದಿದೆ ಇದಕ್ಕೆ. ನೋಡಿ, ಇದರಲ್ಲೂ ಎಷ್ಟು ಕೂಡಿಸಿದೆ ನಾನು. 200 ರೂಪಾಯಿ ಆಗುತ್ತೆ. ಇದನ್ನು ನಾವು ಹೊರಗಡೆ ತರೋದಕ್ಕೆ 200 ರೂಪಾಯಿ ಆಗುತ್ತೆ. ನಾನು 160 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀನಿ. ನಂತರ ನೋಡಿ, ಇದು ಸಿಲ್ವರ್ ಲೇಸ್ ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ಇದು ನೋಡಿ, ಈ ಥರ ಸಿಲ್ವರ್ ಲೇಸ್ ಇದೆ. ಒಂದು ನಿಮಿಷ ಬಿಚ್ಚಿನೇ ತೋರಿಸ್ತೀನಿ ನೋಡಿ. ಈ ಥರ ಸಿಲ್ವರ್ ಲೇಸ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರ ಸಿಲ್ವರ್ ಲೇಸ್ ಇರಲಿಲ್ಲ ನನ್ನ ಹತ್ರ, ಸಿಂಗಲ್ ಲೈನ್ ಇದಷ್ಟೇ ಇತ್ತು. ಸೊ ಹಾಗಾಗಿ ಇದೊಂದು ಬಂಡಲು ತರಿಸಿದ್ದೀನಿ ನಾನು, ಇದೊಂದು ಬಂಡಲು. ಸೊ ಇದೊಂದು ಬಂಡಲು, ಇದಕ್ಕೆ ನಾವು ಮೀಟ್ರ್ ಗಂಟ್ಲೆ ತೊಗೊಂಡ್ರೆ ಇದು 10 ರೂಪಾಯಿ ಮೀಟ್ರ್ ಬೀಳುತ್ತೆ. 10-15 ರೂಪಾಯಿ ಬೀಳುತ್ತೆ ಅನಿಸುತ್ತೆ. ನಾನು ಇದನ್ನು ತಂದಿಲ್ಲ ಈ ಥರದ್ದು. ಸೊ ಇದು ನಮಗೆ 10 ರೂಪಾಯಿ ಬೀಳುತ್ತೆ ಅಂದ್ಕೊಳ್ಳಿ. ಅದೇ ಈ ಥರದ್ದು ಬಂಡಲು ನಾವು ಇಲ್ಲೇ ನಮ್ಮ ಹಳ್ಳಿ ಕಡೆನೇ ಬಂಡಲ್ ತೊಗೊಳಕ್ಕೆ ಹೋದರೆ ಇದಕ್ಕೆ 110 ರೂಪಾಯಿ ತೊಗೊಳ್ತಾರೆ. ಇದಕ್ಕೆ 110 ರೂಪಾಯಿ ತೊಗೊಳ್ತಾರೆ. ಸೊ ನಾನು ಇದೇ ಬಂಡಲನ್ನು ಹುಬ್ಳಿಯಿಂದ ಎಷ್ಟಕ್ಕೆ ತಂದಿದ್ದೀನಿ ಅಂದರೆ, ನೋಡ್ತಾ ಇರ್ಬೋದು, 60 ರೂಪಾಯಿ ತಂದಿದ್ದೀನಿ. 60 ರೂಪಾಯಿಗೆ. ಸೊ ನೋಡ್ತಾ ಇರ್ಬೋದು ನಮಗೆ ಎಷ್ಟು ಅಮೌಂಟ್ ಉಳಿತಾ ಇದೆ ಅಂತ. ಇದು 60 ಅಂದರೆ 110ರಲ್ಲಿ ನಮ್ಗೆ ಏನಿಲ್ಲ ಅಂದರೂ 50 ರೂಪಾಯಿ ಉಳಿತು ಈ ಬಂಡಲ್ ಹಿಂದೆ. ಇದನ್ನು 110 ರೂಪಾಯಿಗೆ ನಾನೇ ತಂದಿದ್ದೀನಿ ನಿಜವಾಗ್ಲೂ. ಈಗ ಮೊನ್ನೆ ತಾನೇ ತಂದೆ, ಒಂದು ನಿಮಿಷ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದೆ ನೋಡಿ,
ಇದನ್ನು ನಾನು ಮೊನ್ನೆ ತಂದಿದ್ದು. ಇದನ್ನೇ ನಾನು ಮೊನ್ನೆ 110 ರೂಪಾಯಿ ಕೊಟ್ಟು ತಂದಿದ್ದೀನಿ. ಯಾಕಂದರೆ ಗೋಲ್ಡನ್ ಲೇಸ್ ಇರಲಿಲ್ಲ. ಸೊ ಆಗ ಹುಬ್ಳಿಗೆ ಇನ್ನೂ ಯಾರೂ ಹೋಗೋದು ಇದ್ದಿರಲಿಲ್ಲ. ಸೊ ಹಾಗಾಗಿ ನನಗೆ ತುಂಬಾ ಅರ್ಜೆಂಟ್ ಇತ್ತು. ಓಕುಳಿ ಸಲುವಾಗಿ, ನಮ್ಮೂರ ಜಾತ್ರೆ ಸಲುವಾಗಿ ಇದು ಗೋಲ್ಡನ್ ಲೇಸಸ್ ನನಗೆ ತುಂಬಾ ಅರ್ಜೆಂಟ್ ಇತ್ತು. 2-3 ಪೀಸ್ ತಂದಿದ್ದೀನಿ ನಾನು. ನೋಡಿ, ಇದನ್ನು ಕೂಡ 110 ಕೊಟ್ಟು ತಂದಿದ್ದೀನಿ ನಾನು. ಹಾಗೆ ಇದನ್ನು ಕೂಡ 110 ಕೊಟ್ಟು ತಂದಿದ್ದೀನಿ. ಇದನ್ನ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಈಗ ಈ ಡಿಫ್ರೆನ್ಸ್ ಏನಿದೆ ನೋಡ್ತಾ ಇರ್ಬೋದು. ನೋಡಿ, ಇದನ್ನು ನಾನು ಚೂರು ಹಾಕಿ ಮಾಡಿದ್ದೀನಿ. ಸೊ ಇದನ್ನು ಬಿಡಿ. ಆದರೆ ಇದನ್ನು ನೋಡಿ, ಸೇಮ್ ಬಂಡಲು, ಆದರೆ ಇದು 110, ಇದು 60. ನಿಮ್ಗೆ ಇಲ್ಲೇ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಅನ್ಕೋತೀನಿ. ಸೊ ಇದಕ್ಕೆ ನಾನು 60 ರೂಪಾಯಿ ಕೊಟ್ಟಿದ್ದೀನಿ. 50 ರೂಪಾಯಿ ಅಮೌಂಟು ಇದರ ಹಿಂದೆ ಉಳಿತು ನಮಗೆ. ನಂತರ ನೋಡಿ, ಇದನ್ನ ಒಂದು ಚಾಕ್ ಪೀಸ್ ಬಾಕ್ಸ್ ತಂದಿದ್ದೀನಿ ನಾನು. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ನನ್ನ ಬಾಕ್ಸ್ ಖಾಲಿಯಾಗಿತ್ತು ಚಾಕ್ ಪೀಸಿಂದು. ಸೊ ಹಾಗಾಗಿ ನಾನು ಒಂದು ಚಾಕ್ ಪೀಸ್ ಬಾಕ್ಸ್ ತಂದಿದ್ದೀನಿ. ಸೊ ಇದು ಒಂದು ಚಾಕ್ ಪೀಸಿಗೆ ನಮಗೆ ಅಂಗಡಿಯಲ್ಲಿ 3 ರೂಪಾಯಿ ತಗೋತಾರೆ. ನೋಡ್ತಾ ಇರ್ಬೋದು, ನಾನು ಒಂದೇ ಕಲರ್ಸ್ ಇದು ತರಿಸಿದ್ದೀನಿ. ಬ್ಲೂ ಕಲರ್ ಮಾತ್ರ ತರಿಸಿದ್ದೀನಿ ನಾನು. ಸೊ ಇದು ಒಂದೇ ಚಾಕ್ ಪೀಸಿಗೆ 3 ರೂಪಾಯಿ ತಗೋತಾರೆ. ನಾನು ನಿನ್ನೆನೇ ತೊಗೊಂಡು ಬಂದಿದ್ದೀನಿ ನಾನು. ನೋಡಿ, ನಾನು ಇದನ್ನು ನಿನ್ನೆ ತೊಗೊಂಡು ಬಂದೆ. ಇದನ್ನು ನಾನು 3 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ. ಇದನ್ನು 3 ರೂಪಾಯಿ, ಇದನ್ನು 3 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಲ್ಲ. ಸೊ ಹಾಗಾದರೆ ಇದರಲ್ಲಿ ಎಷ್ಟು ಪೀಸ್ ಇದೆ ಅಂದರೆ, ಇದರಲ್ಲಿ 10 ಪೀಸ್ ಇದೆ. ಸೊ 10 ಪೀಸ್ ಅಂದರೆ ಇದರಲ್ಲಿ ನೀವೇ ಲೆಕ್ಕ ಹಾಕಿ ನೋಡಿ, 10 ಪೀಸ್ ಇದೆ ನೋಡಿ. 1 2 3 4 5 6 7 8 9 10 ಪೀಸ್ ಇದೆ. ಸೊ 10 ಪೀಸಿಗೆ ನೀವೇ ಲೆಕ್ಕ ಹಾಕಿ 3 ರೂಪಾಯಿ, ಹಂಗೆ 10 ಪೀಸಿಗೆ 30 ರೂಪಾಯಿ ಆಗುತ್ತೆ. ಇದ್ರದ್ದು 30 ರೂಪಾಯಿ ರೇಟ್ ಆಗುತ್ತೆ. ಅದೇ ನಾನು ಇಲ್ಲಿ ಬಾಕ್ಸ್ ಗಂಟಲೆ ನಾನು ಹುಬ್ಳಿಲಿ ತಂದಿದ್ದೀನಲ್ವ. ಸೊ ನನಗೆ ಎಷ್ಟು ಅಮೌಂಟ್ ಬಿದ್ದಿದೆ ಅಂದರೆ, ನೋಡ್ತಾ ಇರ್ಬೋದು, 15 ರೂಪಾಯಿ ಬಿದ್ದಿದೆ, ಕಾಣಿಸ್ತಿದೆಯಲ್ಲ. ಸೊ ನಾನು ಇದರ ಮೇಲೇ ರೇಟ್ ಬರ್ಸ್ಕೊಂಬಂದಿದ್ದೀನಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಹೋಗಿದ್ದು, ಅವರು ಕೇಳಿದರೆ ನಂಗೆ ಗೊತ್ತಿಲ್ಲ ಎಷ್ಟು ತೊಗೊಂಡಿದ್ದಾರೆ ಅನ್ನೋಕೆ ಹತ್ತಾರೆ. ಸೊ ಹಾಗಾಗಿ ನಾನು ಇದ್ರ ಮೇಲೇ ರೇಟ್ ಬರ್ಸ್ಕೊಂಬಂದಿದ್ದೀನಿ ಎಲ್ಲದ್ರದ್ದು ಕೂಡ. ನೋಡ್ತಾ ಇರ್ಬೋದು, 15 ರೂಪಾಯಿ ತೊಗೊಂಡಿದ್ದಾರೆ. ಇದ್ರ ಹಿಂದೆ ನಮಗೆ 15 ರೂಪಾಯಿ ಅಮೌಂಟು ಉಳಿಯುತ್ತೆ. ಇದಕ್ಕೆ ಒಂದಕ್ಕೆ ಅಂತ ನಾವೇನು ಹೋಗ್ತಿರಲ್ಲ. ಈ ಎಲ್ಲ ಐಟಮ್ಸ್ ಹಿಂದೆ ನಮಗೆ ನಾವು ಇಲ್ಲೊಂದು 2000 ರೂಪಾಯಿ ಕೊಟ್ಟು ತೊಗೊಳ್ತಿದ್ದೀವಿ ಅಂದರೆ ನಮ್ಗೆ 500 ರೂಪಾಯಿ ಉಳಿದ್ರು ಏನು ಕೆಡುತ್ತೆ ಅಲ್ವಾ. ಸೊ ನೋಡಿ, ಇದಕ್ಕೆ ನಾನು 15 ರೂಪಾಯಿ ಕೊಟ್ಟು ತಂದು ಈ ಒಂದು ಬಾಕ್ಸ್ ಪೂರ್ತಿ ತಂದಿದ್ದೀನಿ ನಾನು. ನೋಡಿ, ಇದು ನೋಡಿ, ಹುಕ್ಸಿಂದು ಬಾಕ್ಸು. ಸೊ ಇದು ನಮಗೆ ಹೊರಗಡೆ 5 ರೂಪಾಯಿಗೊಂದು ಸಿಗತ್ತೆ. ಇದರಲ್ಲಿ 15 ಪೌಚ್. ಇದರಲ್ಲಿ 15 ಇದೆ. ಇದರಲ್ಲಿ 15 ಪೀಸ್ ಇದೆ. 5 ರೂಪಾಯಿದಾಗೆ 15 ಅಂದರೆ ನೋಡಿ, 5 ರೂಪಾಯಿದಾಗೆ 15, 5 10 50, ವಾಪಸ್ ಮತ್ತು ಅದ್ರದ್ದು 5 75 ರೂಪಾಯಿ ಆಗುತ್ತೆ ಅನಿಸುತ್ತೆ ಇದ್ರದ್ದು. ನೀವು ಒಮ್ಮೆ ಲೆಕ್ಕ ಮಾಡ್ಕೊಂಬಿಡಿ. ನಾನು ಅಂದಾಜು ಮೇಲೆ ಹೇಳ್ತಿದ್ದೀನಿ, ಲೆಕ್ಕ ಮಾಡೋಕೆ ನಂಗೆ ಮೊಬೈಲ್ ಇದು ಒಂದೇ ಇರೋದು, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು 15 ಪೀಸು. ನಾವು ಹೊರಗಡೆ ಒಂದೊಂದು ತಂದರೆ 5 ರೂಪಾಯಿ ಆಗುತ್ತೆ. ಸೊ 5 ರೂಪಾಯಿ ಆಗುತ್ತೆ. 15 ಪೀಸ್ ಅಂದರೆ 75 ರೂಪಾಯಿ ಅಂತ ಅಂದ್ಕೊಳ್ಳಿ. 5 10 50, ಅದು 15ದ್ದು 25 ರೂಪಾಯಿ. 25 ಅಲ್ಲ, 25, ಹಾಂ 75 ರೂಪಾಯಿ ಆಗುತ್ತೆ. ಇದು ಒಂದು ಬಾಕ್ಸು ಈಗ ನಾನು ಹೋಲ್ಸೇಲಲ್ಲಿ ಎಷ್ಟು ಕೊಟ್ಟು ತಂದಿದ್ದೀನಿ ಅಂದರೆ, ನೋಡ್ತಾ ಇರ್ಬೋದು, 55 ರೂಪಾಯಿ ಕೊಟ್ಟು ತಂದಿದ್ದೀನಿ. ಅಂದರೆ ಇದ್ರ ಹಿಂದೆ ನಮಗೆ 25 ರೂಪಾಯಿ ಉಳಿತು. 25 ರೂಪಾಯಿ ಇದ್ರ ಹಿಂದೆ ನಮಗೆ ಉಳಿತು, ನೋಡ್ತಾ ಇರ್ಬೋದು. ಸೊ ನೋಡಿ, 25 ರೂಪಾಯಿ ಇದ್ರ ಹಿಂದೆ ಉಳಿತು. ನೋಡಿ, ಹೊಕ್ಕು ಬಾಕ್ಸು. ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿದ್ವಿ ಅಂದರೆ ಈ ಥರ ಒಂದು ಬಾಕ್ಸ್ ಏನು ನಮಗೇನು ಕಡಿಮೆ ಬೀಳೋದಿಲ್ಲ, ಬೇಕಾಗುತ್ತೆ. ನಂದು ಇನ್ನೂ ಒಂದು ಸ್ವಲ್ಪ ಇತ್ತು, ತೋರಿಸ್ತೀನಿ ಬೇಕಾದ್ರೆ. ನೋಡ್ತಾ ಇರ್ಬೋದು, ನಮ್ಮ ಮೊದಲಿಗೆ ತರಿಸಿದ್ದು ಇನ್ನೂ ಇಷ್ಟಿತ್ತು.
ಆದರೂ ನಂದು ಬ್ಲೌಸಸ್ ತುಂಬ ಇರುತ್ತೆ ಅಲ್ವ, ಸೊ ಬೇಕಾಗುತ್ತೆ. ಮೊದಲು ಹಗಲಿ ಮುಗಲೇ ಹೋಗೋಕ್ಕಾಗಲ್ಲ ಹುಬ್ಳಿಗೆ, ಸೊ ಹಾಗಾಗಿ ನಾನು ಮತ್ತೊಂದು ಬಾಕ್ಸು ತರಿಸಿದ್ದೀನಿ. ಇದ್ರ ಹಿಂದೆ ನಮಗೆ 25 ರೂಪಾಯಿ ಉಳೀತು. ಸೊ ನೋಡಿದ್ರಲ್ವ. ಇನ್ನು ಇದನ್ನು ನೋಡ್ತಿರ್ಬೋದು, ನಾನು ಸಿಂಗಲ್ದು ಸ್ಟೋನ್ ಇರೋದನ್ನ ತರಿಸಿದ್ದೀನಿ. ಅದು ಡಬಲ್ ಸ್ಟೋನ್ ಇತ್ತು, ಇದು ಸಿಂಗಲ್ ಸ್ಟೋನ್ ಮಾತ್ರ ಬರುತ್ತೆ ನೋಡಿ. ಈ ಥರ ಸಿಂಗಲ್ ಅಂದರೆ ಸೆಂಟ್ರಲ್ ಮಾತ್ರ ಸ್ಟೋನ್ ಬರುತ್ತೆ ಇದಕ್ಕೆ, ಸಿಂಗಲ್ ಸ್ಟೋನಿಂದು ನೋಡ್ತಾ ಇರ್ಬೋದು. ಈ ಥರದ್ದು ಸಿಂಗಲ್ ಸ್ಟೋನಿಂದು ಲೇಸಿಗೆ ನಾವು ಮೀಟ್ರ್ ತಂದರೆ 30 ರೂಪಾಯಿ ಮೀಟ್ರು ಆಗುತ್ತೆ. ಸೊ 30 ರೂಪಾಯಿ ಮೀಟ್ರು, ಇಲ್ಲಾಂದರೆ 25 ತೊಗೊಳ್ತಾರೆ. ಅದನ್ನೇ ನಾವು ಇದರದ್ದು ಬಾಕ್ಸು ತಂದರೆ 2,400 ರೂಪಾಯಿ ಆಗುತ್ತೆ ಇದಕ್ಕೆ. ಏನಿಲ್ಲ ಅಂದರೂ 2,400 ರೂಪಾಯಿ ಅಂದರೆ ನಮಗೆ 230 ಹಿಡಿತಾರೆ. ಸೊ 230 ನಾವು ತಂದಿದ್ದೀವಿ ಅಂದರೆ, ನನಗೆ ಇಲ್ಲಿ ಹೋಲ್ಸೇಲಲ್ಲಿ ತಂದಿರೋದ್ರಿಂದ ಇದರಲ್ಲಿ ಎಷ್ಟೇ ಅಮೌಂಟ್ ಉಳಿತು ಅಂತಂದರೆ ನೋಡಿ, 130 ರೂಪಾಯಿ ಕೊಟ್ಟಿದ್ದಾರೆ. 130 ರೂಪಾಯಿ, 130 ರೂಪಾಯಿ ಕೊಟ್ಟು ಈ ಲೇಸ್ ಬಂಡಲನ್ನು ತಂದಿದ್ದೀನಿ. ಸೊ 130 ಅಂದರೆ 230 ಕೊಡ್ತಾರೆ ಅನ್ನೋಲ್ಲ. ಸೊ ಇದರಿಂದ ನಮಗೆ 100 ರೂಪಾಯಿ ಉಳಿತು. ನೀವೇ ನೋಡಿಕೊಳ್ಳಿ, ಇಷ್ಟೆಲ್ಲ ಅಮೌಂಟ್ ಉಳಿಯುತ್ತೆ ನಾವು ಒಮ್ಮೆ ಹೋಗಿ ತಂದಿವಂತೆ. ನಂತರ ನೋಡಿ, ನಾನು ಈ ಥರದೊಂದು ಲೇಸ್ ಬಾಕ್ಸ್ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಅಲ್ಲ ಇದು, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಇದು ತುಂಬಾ ಚೆನ್ನಾಗಿದೆ ಲೇಸು. ಸೊ ಇದಕ್ಕೂ ಕೂಡ ಏನಿಲ್ಲ ಅಂದರೂ 200 ರೂಪಾಯಿ ತೊಗೊಳ್ತಾರೆ. ಇದಕ್ಕೆ ಏನಿಲ್ಲ ಅಂದರೂ ಮೀಟ್ರಿಗೆ 30 ರೂಪಾಯಿ ಇದೆ. ಅದೇ ಬಂಡಲ್ ಆದರೆ 230 ಇದೆ. ಇಲ್ಲಿ ನಾನು ತಂದಿರೋದು ನೋಡ್ತಾ ಇರ್ಬೋದು 140 ರೂಪಾಯಿಗೆ ಈ ಬಂಡಲನ್ನು ತೊಗೊಂಡು ಬಂದಿದ್ದೀನಿ ನಾನು. 140 ರೂಪಾಯಿಗೆ ಎಷ್ಟು ಉಳಿತು ನೋಡಿ, 100 ರೂಪಾಯಿ ಉಳಿತು ಇದರ ಹಿಂದೆ ಕೂಡ. ಲಾಸ್ಟ್ ಟೋಟಲ್ ಮಾಡಿ ಹೇಳ್ತೇನೆ ನಾನು ಎಷ್ಟು ಉಳಿತಂತ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ, ಇನ್ನೂ ತುಂಬಾ ಐಟಮ್ಸ್ ಇದೆ. ಸೊ ಅದರಿಂದ ನನಗೆ ಎಷ್ಟು ಉಳಿತು ಅನ್ನೋದನ್ನು ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತಂದಿರೋದು ಹುಬ್ಳಿಯಿಂದ, ಇದನ್ನು ಹುಬ್ಳಿಯಲ್ಲಿ ತರಿಸಿರೋದು. ನಮ್ಮ ಹಸ್ಬೆಂಡ್ ಅವರು ನಿನ್ನೆ ಹುಬ್ಳಿಗೆ ಹೋಗಿದ್ರು. ಸೊ ಹಾಗಾಗಿ ನಾನು ಹುಬ್ಳಿಯಲ್ಲೇ ತೊಗೊಂಡು ಬಂದೆ. ಅಂದರೆ ಈ ಸರಿಗೆ ನಾನು ಜಾಸ್ತಿ ತರಿಸಿಲ್ಲ ಐಟಮ್ಸು, ಯಾಕಂದರೆ ನಂದು ಇನ್ನೂ ಮೊದಲಿದ್ದು ತುಂಬಾ ಜಾಸ್ತಿ ಇತ್ತು, ಅದು ಇನ್ನೂ ಫುಲ್ ಆಗಿರಲಿಲ್ಲ. ಸೊ ಹಾಗಾಗಿ ಅದರಲ್ಲಿ ನಂದು ಏನು ಖಾಲಿ ಆಗಿತ್ತಲ್ಲ, ಸೊ ಆ ಐಟಮ್ಸ್ನ ಮಾತ್ರ ನಾನು ತರಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟು ಇದನ್ನು ತರಿಸಿದ್ದೀನಿ ನಾನು, ಈ ಥರ ಲೇಸ್ನ ಬ್ಲೂ ಕಲರ್ ಇದ್ದು, ಈ ಥರ ಸಿಂಗಲ್ ಬ್ಲೂ ಸಿಂಗಲ್ ಗೋಲ್ಡ್ ಇದೆ ನೋಡಿ. ಒಂದು ಮೈ ಗೋಲ್ಡ್ ಇದೆ, ಒಂದು ಮೈ ಬ್ಲೂ ಇದೆ. ಸೊ ಈ ಥರ ಲೇಸ್ ತರಿಸಿದ್ದೀನಿ ನಾನು. ಇದು ಬ್ಲೌಸಿಗೆ ಹಚ್ಚಿದಾಗ ತುಂಬಾ ಚೆನ್ನಾಗಿ ಕೂರುತ್ತೆ ಇದು. ಸೊ ಇದಕ್ಕೆ ಈ ಬಂಡಲಿಗೆ ನಮಗೆ ಇಲ್ಲಿ ಏನಿಲ್ಲ ಅಂದರೂ 110 ರೂಪಾಯಿ ತೊಗೊಳ್ತಾರೆ. ಈ ಬಂಡಲಿಗೆ ಮೀಟ್ರಿಕಾದರೆ 10 ರೂಪಾಯಿ ತೊಗೊಳ್ತಾರೆ. ಇದನ್ನು ನಾವು 60 ರೂಪಾಯಿ ಕೊಟ್ಟು ತಂದಿದ್ದೀವಿ. ಸ್ವಲ್ಪ ಹೋಗಿದೆ ಅದು. ಈ ಬಂಡಲಿಗೆ 60 ರೂಪಾಯಿ ಕೊಟ್ಟು ತಂದಿದ್ದೀನಿ. ಸೊ ಇದ್ರ ಹಿಂದೆನೂ ನಮಗೆ ಏನಿಲ್ಲ ಅಂದರೂ 50 ರೂಪಾಯಿ ಉಳಿತು. ನೋಡಿದ್ರಲ್ಲ, ಇದಿಷ್ಟು ಐಟಮ್ಸ್ ತಂದಿದ್ದೀನಿ. ಹಾಗೆ ಇದೊಂದು ಐಟಮ್ ತಂದಿದ್ದೀನಿ ನೋಡಿ. ನೋಡಿ ಇದು ಪ್ಯಾಕೇ ಮಾಡಿ ಕೊಟ್ಟಿದ್ದಾರೆ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಬ್ಲ್ಯಾಕ್ ಕಲರ್ ದಾರದ ರೀಲು ತೊಗೊಂಡಿದ್ದೀನಿ ದೊಡ್ಡದು. ಇದನ್ನು ನಾವು ಇಲ್ಲಿ ಹೊರಗಡೆ ತರಕ್ಕೆ ಹೋದರೆ 15 ರೂಪಾಯಿ 20 ರೂಪಾಯಿ ತೊಗೊಳ್ತಾರೆ ಇದಕ್ಕೆ. ಆದರೆ ಇದು ನನಗೆ 10 ರೂಪಾಯಿ ಪರ್ ಪೀಸ್ ಬಿದ್ದಿದೆ. 10 ರೂಪಾಯಿಗೊಂದು ನಾನು 5 ತಂದಿದ್ದೀನಿ. ಈ ಥರದ್ದು ಬ್ಲ್ಯಾಕ್ ತುಂಬಾ ಬೇಕಾಗತ್ತೆ. ಸೊ ಹಾಗಾಗಿ ಬ್ಲ್ಯಾಕ್ ಮಾತ್ರ ತರಿಸಿದ್ದೀನಿ. ಈ ಸರಿಗೆ ಚಾಲೆಂಜ್ ಬಾಕ್ಸ್ ತರಿಸ್ಲಿಲ್ಲ ನಾನು, ಯಾಕಂದರೆ ಇನ್ನೂ ಇತ್ತದು. ನನಗೆ ಬ್ಲ್ಯಾಕ್ ಜಾಸ್ತಿ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಬ್ಲ್ಯಾಕನ್ನೇ ತರಿಸಿದೆ. ಇದಕ್ಕೆ ಹೊರಗಡೆ ಆದರೆ 20 ರೂಪಾಯಿ ಬೀಳುತ್ತೆ. ನಾನು 10 ರೂಪೀಸ್ ಕೊಟ್ಟು ತಂದಿದ್ದಾರೆ ಇವರು. ಹಾಗೆ ನೋಡಿ, ಇದನ್ನು ಕೈವಲ್ಗಿ ಸೂಜಿ ಮೀಡಿಯಮ್ ಸೈಜಿಂದು. ನಂದು ಮೊದಲಿದ್ದು ತೋರಿಸಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ, ಕೈವಲ್ಗಿ ಸೂಜಿ ಹಾಗೆ ಹುಕ್ ಸೂಜಿ. ಆ ಹುಕ್ ಸೂಜಿ ಕರೆಕ್ಟ್ ಇತ್ತು. ಕೈವಲ್ಗಿ ಸೂಜಿ ಏನಾಗಿತ್ತು, ತುಂಬಾ ಚಿಕ್ಕದಾಗಿತ್ತು ಅದು. ಹೋಲಲ್ಲಿ ದಾರನೇ ಹಾಕಕ್ಕೆ ಕಾಣಿಸ್ತಿರ್ತಿಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಮೀಡಿಯಮ್ ಸೈಜ್ ತಂದಿದ್ದೀನಿ. ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ತಂದಿದ್ದೀನಿ. ಇದಕ್ಕೆ ನಾವು ಅಂಗಡಿಲಿ ತರಕ್ಕೆ ಹೋದರೆ 1 ರೂಪಾಯಿಗೆ ಒಂದು ಬೀಳತ್ತೆ, ಇದು ರೂಪಾಯಿಗೆ ಒಂದು ಬೀಳತ್ತೆ. ಇದು ಎಷ್ಟು ಪೀಸ್ ಇದೆ ಅಂದರೆ
20 ಪೀಸ್ ಇದೆ. ಇದು 20 ನೀಡಲಿದೆ. ಇದರಲ್ಲಿ 20 ನೀಡಲಿದೆ. ₹1 ಅಂತಂದರೆ 20 ರೂಪಾಯಿ ಆಗುತ್ತೆ. ನಾವು ₹1 ಅಂತ ತೊಗೊಂಡ್ರೆ ಅದೇ ನನಗೆ 10 ರೂಪಾಯಿಗೆ ಈ ಸೂಜಿ ಬಂದಿದೆ. ಇದ್ರ ಹಿಂದೆ ಕೂಡ 10 ರೂಪಾಯಿ ಉಳಿತು. ಇದ್ರ ಹಿಂದೆ ಕೂಡ 10 ರೂಪಾಯಿ. ಸೊ ಇದು ನೋಡ್ತಿರ್ಬೋದು ಕಟ್ಟರ್. ನನ್ನ ಹತ್ರ ಇರಲಿಲ್ಲ ಇದು, ನಾನು ಸೊ ಹಾಗಾಗಿ ತರಿಸ್ದೆ. ನೋಡ್ತಾ ಇರ್ಬೋದು. ಇದಕ್ಕೆ ಏನಿಲ್ಲ ಅಂದರೂ ನಾನು ಕೇಳಿ ಬಂದಿದ್ದೀನಿ ಇದರ ರೇಟು. ನನ್ನ ಹತ್ರ ಹೊಸದಾಗಿರಲಿಲ್ಲ, ಸೊ ತೊಗೋಬೇಕು ಅಂತ. ಇದಕ್ಕೆ 30 ರೂಪಾಯಿ ಹೇಳಿದರು. ನೋಡ್ತಾ ಇರ್ಬೋದು ಎಷ್ಟು ಶಾರ್ಪ್ ಇದೆ. 30 ಚಿಕ್ಕ ಪೀಸ್ ಚಿಕ್ಕದಿತ್ತು. ಇದಕ್ಕಿಂತ ಒಂದು ಸ್ವಲ್ಪ ಇಷ್ಟೇ ಇತ್ತದು, ಇಷ್ಟೇ ಇತ್ತದು. ಅದಕ್ಕೆ 50 ರೂಪಾಯಿ ಹೇಳಿದ್ರು ಅವರು. ಅದಕ್ಕೆ ಇದಕ್ಕಿಂತ ಸಣ್ಣದಾಯಿತು ಒಂದು ಸ್ವಲ್ಪ, ಅದಕ್ಕೆ 30 ಹೇಳಿದರು. ಈ ಸೈಜಿಗೆ 50 ರೂಪಾಯಿ ಹೇಳಿದರು. ಸೊ ಇದನ್ನು ನೋಡ್ತಾ ಇರ್ಬೋದು 25 ರೂಪಾಯಿಗೆ ತಂದಿದ್ದಾರೆ ಅವರು. ನಮ್ಮ ಮನೆಯವರು ಇದನ್ನು 25 ರೂಪಾಯಿಗೆ ತಂದಿದ್ದಾರೆ. ತುಂಬ ಶಾರ್ಪ್ ಇದೆ. ನಾನು ನಿಮಗೆ ಏನಾದರೂ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ದಾರಾನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಶಾರ್ಪ್ ಇದೆ ಅಂತ. ಕಟ್ಟಾಗಿ ಬೀಳ್ತಿದೆ, ಅಷ್ಟು ಶಾರ್ಪ್ ಇದೆ. ನೋಡಿ ಎಷ್ಟು ಶಾರ್ಪ್ ಇದೆ. ಸೊ ಇಷ್ಟು ಶಾರ್ಪ್ ಇದೆ. ನಿಮ್ಗೆ ಬಟ್ಟೆ ಸಹ ಒಂದು ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದು ಬಟ್ಟೆ ಅಲ್ವಾ. ನೋಡಿ ಕಟ್ಟೆ ಆಯಿತು. ನೋಡಿ ಎಷ್ಟು ಶಾರ್ಪ್ ಇದೆ ನೋಡಿ. ಇದು ನೋಡ್ತಾ ಇರ್ಬೋದು. ಇದನ್ನೊಂದು ಸ್ವಲ್ಪ ಬಟ್ಟೆನ ದಿಪ್ ಮಾಡ್ತೀನಿ ನೋಡಿ. ನೋಡಿ ಎಷ್ಟು ಶಾರ್ಪ್ ಇದೆ. ನೋಡಿ ಎಷ್ಟು ಶಾರ್ಪ್ ಇದೆ. ಸೊ ಈ ಥರದೊಂದು ಟೈಲರಿಂಗ್ ಮಾಡೋರಿಗೆ ತುಂಬಾ ಮುಖ್ಯ. ನಾನು ತರಿಸ್ಬೇಕಂತ ಎಂದೆಂತ ಹೇಳ್ತಿದ್ದೆ. ಸೊ ಇದು ಆಗಿರಲಿಲ್ಲ ನನಗೆ ತರಿಸೋದಕ್ಕೆ. ಸೊ ಇದನ್ನು ಕೂಡ ಇದು 50 ರೂಪಾಯಿದ್ದು. ನಾನು 25 ರೂಪೀಸಿಗೆ ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದಿಷ್ಟು ಆಗಿದೆ. ಇದಿಷ್ಟು ಐಟಮ್ಸಿಗೆ ನಾನು ನಿಮಗೆ ಒಂದು ನಿಮಿಷ ಲೆಕ್ಕ ಮಾಡಿ ಇದ್ರದ್ದು ನಾನು ಐಟಮ್ಸಿಂದು ಲೆಕ್ಕ ಮಾಡಿನೇ ತೋರಿಸ್ಬಿಡ್ತೀನಿ, ಇದ್ರದ್ದು ಎಷ್ಟಾಗತ್ತೆ ಅಂತ. ಈಗ ನಾನು ಇದ್ರದ್ದು ನಾವು ಇಲ್ಲೇ ತರೋದಾದರೆ ನಮ್ಮದು ಎಷ್ಟು ಬಂಡಲ್ ತೊಗೊಂಡ್ರು ಎಷ್ಟು ಅಮೌಂಟ್ ಆಗುತ್ತೆ ಅಂತ ತೋರಿಸ್ತೀನಿ. ಇದ್ರದ್ದು ನೋಡಿ 200 ರೂಪಾಯಿ ಆಗುತ್ತೆ. ಇದ್ರದ್ದು ಲೇಸಿಂದು, ಗೋಲ್ಡ್ ಲೇಸಿಂದು 200 ರೂಪಾಯಿ ಆಗುತ್ತೆ. ಗೋಲ್ಡ್ ಲೇಸ್ 200 ರೂಪೀಸು ಗೋಲ್ಡ್ ಲೇಸು. ಹಾಗೆ ಇದು ಫ್ಲವರ್ ಲೇಸ್ ಇದೆಯಲ್ಲ, ಇದು 250 ಇದೆ. ಫ್ಲವರ್ ಲೇಸು 250 ಇದೆ. ಹಾಗೆ ಇದು ಡಬಲ್ ಸ್ಟೋನ್ ಲೇಸ್ ಇದೆಯಲ್ಲ, ಸೊ ಇದು ಕೂಡ 250 ಇದೆ. ಡಬಲ್ ಸ್ಟೋನು 250 ಇದೆ. ಹಾಗೆ ಇದು ಸಿಂಗಲ್ ಸ್ಟೋನ್ ಇದೆಯಲ್ಲ, ಸೊ ಇದು ಕೂಡ 250 ಇದೆ. ಸಿಂಗಲ್ ಸ್ಟೋನು 250 ಇದೆ. ಈ ಲೇಸು ಬ್ಲೂ ಕಲರ್ ಲೇಸು 110 ಇದೆ. ಬ್ಲೂ ಲೇಸು 110 ಇದೆ. ಹಾಗೆ ಸಿಲ್ವರ್ ಲೇಸು 110 ಇದೆ. ಸಿಲ್ವರ್ ಲೇಸು 110 ಇದೆ. 110. ಹಾಗೆ ಇದಿಷ್ಟು ದೊಡ್ಡ ದೊಡ್ಡ ಅಮೌಂಟಿಂದ ಆಯಿತು. ಸೊ ಇದು ನೋಡಿ, ಇದಕ್ಕೆ 75 ರೂಪಾಯಿ ಆಗುತ್ತೆ. ಬುಕ್ಕು 75 ಆಗುತ್ತೆ. ಹಾಗೆ ಚಾಕ್ ಪೀಸು 30 ರೂಪೀಸ್ ಆಗುತ್ತೆ. ಚಾಕ್ 30 ರೂಪೀಸು. ಹಾಗೆ ಇದು 50 ಆಗುತ್ತೆ. ಕಟ್ಟರ್ 50 ಆಗುತ್ತೆ. ಹಾಗೆ ಇದು 20 ಆಗುತ್ತೆ. ಸೂಜಿ, ಕೈಲಿಗೆ ಸೂಜಿ 20 ರೂಪೀಸ್. ಹಾಗೆ ಇವಿಷ್ಟು 25 ರೂಪೀಸ್ ಆಗುತ್ತೆ. 35 ಅಂದರೆ 15 15 30 30 30. ಇದಕ್ಕೆ 15 ರೂಪಾಯಿ. 15 15 30 30 30 60 60 65 ರೂಪಾಯಿ ಆಗುತ್ತೆ. ಬ್ಲ್ಯಾಕ್ ಥರ ನೋಡಿ, 15 15 30 30 60 65 ರೂಪಾಯಿ. 65 ರೂಪಾಯಿ. ಸೊ ಇದನ್ನು ಟೋಟಲ್ ಮಾಡೋಣ. 35 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
ಟೋಟಲ್ 1410 ಆಯಿತು. ಸೊ 1410 ಟೋಟಲ್. ನಾವು ಇಲ್ಲಿ ನಮ್ಮ ಹಳ್ಳಿ ಕಡೆನೇ ತರೋಕ್ಕೆ ಹೋದರೆ, ಅಂದರೆ ನಮ್ಮ ಊರಲ್ಲೇ ನಾವು ಬಂಡಲ್ ಗಂಟ್ಲೆ ತೊಗೊಂಡ್ರೆ 1410 ಟೋಟಲ್ ಆಗುತ್ತೆ. ಸೊ ಇವರು ಎಷ್ಟು ನನಗೆ ಅಮೌಂಟಿಂದು ಬಿಲ್ ಕಳಿಸಿದ್ದಾರೆ ಅಂತ ಹೇಳ್ತೀನಿ ನೋಡಿ ಇಲ್ಲಿದೆ. ಟೋಟಲ್ ಬಂದು 845 ಆಗಿದೆ. 845. ಇಲ್ಲೇ ನೀವು ಲೆಕ್ಕ ಮಾಡ್ಕೊಳ್ಳಿ, 845 ಅಂದರೆ ಎಷ್ಟು ಅಮೌಂಟು ನನಗೆ ಉಳೀತು ಅನ್ನೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಏನೇನು ಬೇಕು ಒಂದು ಸ್ವಲ್ಪ ಎಲ್ಲ ಥರವನ್ನು ಒಮ್ಮೆ ಹೋಗಿ ನೀವು ಬೇರೆ ಹಳ್ಳಿ ಸೈಡಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಬಂದರೆ ನಿಮಗೂ ಅಮೌಂಟ್ ಉಳಿಯುತ್ತೆ. ಹಾಗೆ ಒಮ್ಮೆಲೆ ನಿಮ್ಗೆ ಎಲ್ಲ ಥರ ಐಟಮ್ಸು ಸಿಗುತ್ತೆ. ಸೊ ನಾನು ಹೇಳಿರೋ ಈ ಟಿಪ್ಸ್, ನಾನು ಹೇಳಿರೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.